ಎಲ್ಲರ ಕಣ್ಣು ಈಗ ಪಶ್ಚಿಮ ಬಂಗಾಳದತ್ತ ನೆಟ್ಟಿದೆ. ಪಶ್ಚಿಮ ಬಂಗಾಳದಲ್ಲಿ ಅಂತಿಮ ಹಂತದ ಮತದಾನ ನಡೀತಾ ಇದೆ. ಏಪ್ರಿಲ್ 29 ಪಶ್ಚಿಮ ಬಂಗಾಳದಲ್ಲಿ ಮತದಾನ ಮುಗಿತು ಅಂತಂದರೆ ಏನು ಪಂಚರಾಜ್ಯಗಳ ಚುನಾವಣೆ ಇದೆ. ಈ ಚುನಾವಣೆಯ ಎಲ್ಲ ರಾಜ್ಯಗಳ ಎಲ್ಲ ಮತದಾನ ಮುಕ್ತಾಯ ಆದಂತಾಗುತ್ತೆ. ಈ ಅಂತಿಮ ಹಂತದಲ್ಲಿ ಒಟ್ಟು 142 ಕ್ಷೇತ್ರದಲ್ಲಿ ಮತದಾನ ಇವತ್ತು ನಡೀತಾ ಇರ್ತಕ್ಕಂಥದ್ದು. ಬೆಳಗ್ಗೆ 11 ಗಂಟೆ ಅಷ್ಟೊತ್ತಿಗೆ 40% ಮತದಾನ ಪೂರ್ಣ ಆಗಿತ್ತು. ಮೊದಲ ಹಂತದ ಮತದಾನದಲ್ಲಿ 92% ಜನ ಮತ ಹಾಕಿದ್ರು. ದಾಖಲೆ ಅದು ಸ್ವತಂತ್ರ ನಂತರ ಪಶ್ಚಿಮ ಬಂಗಾಳದ ದಾಖಲೆ. ಬಹುಶಃ ಎಲ್ಲ ಬೇರೆ ರಾಜ್ಯಗಳಲ್ಲೂ ಸಹ ಅದೊಂದು ದಾಖಲೆ ಅನಿಸುತ್ತೆ, ಅಷ್ಟು ಜನ ಬಂದು ಮತ ಹಾಕಿದ್ದು. ಎರಡನೇ ಹಂತದಲ್ಲೂ ಸಹ ಮತದಾನಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. 40% ಮತದಾನ ಬೆಳಗ್ಗೆ 11 ಗಂಟೆಗೆ ಪೂರ್ಣ ಆಗಿತ್ತು. 3,21,73,837 ಮತದಾರರು ಮತವನ್ನು ಚಲಾಯಿಸ್ತಾ ಇದ್ದಾರೆ. ಅದರಲ್ಲಿ 1,64,00,000 ಪುರುಷ ಮತದಾರರು, 1,57,00,000 ಮಹಿಳಾ ಮತದಾರರಿದ್ದಾರೆ. ಮತ್ತು ಇವತ್ತು ಏನು ಚುನಾವಣೆ ನಡೀತಾ ಇದೆ, ಪ್ರಮುಖ ಅಭ್ಯರ್ಥಿಗಳು ಮಮತಾ ಬ್ಯಾನರ್ಜಿ ಅವರ ಕ್ಷೇತ್ರವೂ ಸಹ ಇದೆ. ಹಾಗಾಗಿ ಅವರು ಸಹ ಇವತ್ತಿನ ಮಮತಾ ಬ್ಯಾನರ್ಜಿಯವರ ಭವಿಷ್ಯವೂ ಸಹ ಇವತ್ತು ಮತಪೆಟ್ಟಿಗೆಯಲ್ಲಿ ಭದ್ರವಾಗಿ ಕೂರುತ್ತೆ. ಕಲ್ಕತ್ತಾ, ಹೌರಾ, ಉತ್ತರ ಮತ್ತು ದಕ್ಷಿಣ 24 ಪರಗಣ, ನಾಡಿಯಾ, ಹೂಗ್ಲಿ, ಪೂರ್ವ ಬರ್ಧಮಾನ್ ಜಿಲ್ಲೆಗಳಲ್ಲಿ ಮತದಾನ ನಡೀತಾ ಇದೆ. ಬೆಳಗ್ಗೆ 7 ಗಂಟೆಯಿಂದಲೇ ಸಾಲುಗಟ್ಟಿ ಮತದಾನ ಮಾಡ್ತಾ ಇದ್ದಾರೆ. ಮತ್ತು ಮಮತಾ ಬ್ಯಾನರ್ಜಿಯವರು ಸ್ಪರ್ಧೆ ಮಾಡಿರ್ತಕ್ಕಂಥ ಭಾವನಿಪುರ ಅಲ್ಲೂ ಸಹ ಇವತ್ತು ಮತದಾನ ಆಗ್ತಾ ಇದೆ. ಅವರ ವಿರುದ್ಧ ನಿಂತಿರ್ತಕ್ಕಂಥದ್ದು BJP ನಾಯಕ ಸುವೇಂದು ಅಧಿಕಾರಿ. ಬಹಳ ಕಠಿಣವಾದಂಥ ಒಂದು ಸ್ಪರ್ಧೆ ನಡೀತಾ ಇದೆ. ಸುವೇಂದು ಅಧಿಕಾರಿ ಹಿಂದೆ ಅವರು ತೃಣಮೂಲ ಕಾಂಗ್ರೆಸ್ನಲ್ಲೇ ಇದ್ದರು. ಕಳೆದ ಬಾರಿ ಏನು ವಿಧಾನಸಭೆ ಚುನಾವಣೆ ನಡೀತು ಅದಕ್ಕಿಂತ ಸ್ವಲ್ಪ ಮುಂಚೆ ಅವರು ತೃಣಮೂಲ ಕಾಂಗ್ರೆಸ್ ತೊರೆದು BJPಯನ್ನು ಸೇರಿದರು. ಈಗ ಅವರು ಭಾವನಿಪುರದಲ್ಲಿ ಮಮತಾ ಬ್ಯಾನರ್ಜಿ ಅವರ ವಿರುದ್ಧನೇ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಬ್ಬರೂ ಸಹ ಭಾಳ ಪ್ರಮುಖವಾದ ನಾಯಕರು. BJPಗೆ ಸುವೇಂದು ಅಧಿಕಾರಿ, ಬೇರೆ ಯಾರು ಅಲ್ಲಿಲ್ಲ BJP ನಾಯಕರು. BJPಗೆ ಅಸ್ತಿತ್ವನೇ ಇದ್ದಿಲ್ಲ. ತೃಣಮೂಲ ಕಾಂಗ್ರೆಸ್ನಲ್ಲಿದ್ದಂಥ ನಾಯಕರೇ BJPಗೆ ಬಂದು BJPಯನ್ನು ಬೆಳೆಸ್ತಾ ಇದ್ದಾರೆ. ಸುವೇಂದು ಅಧಿಕಾರಿ BJPಯ ಪ್ರಮುಖ ನಾಯಕ. ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದೊಂದು ಭಾಳ ಪ್ರಮುಖವಾದ ಕ್ಷೇತ್ರ ಭವಾನಿಪುರ. ಆ ಭವಾನಿಪುರ ಕ್ಷೇತ್ರದಲ್ಲೂ ಸಹ ಇವತ್ತು ಮತದಾನ ಆಗ್ತಾ ಇದೆ. ಈ ಹಿಂದೆ 2021ರಲ್ಲಿ ಮಮತಾ ಬ್ಯಾನರ್ಜಿ ವರ್ಸಸ್ ಸುವೇಂದು ಅಧಿಕಾರಿ ಇವರ ಸ್ಪರ್ಧೆ ನಡೆದಿತ್ತು. ಮಮತಾ ಬ್ಯಾನರ್ಜಿ ಮತ್ತು ಸುವೇಂದು ಅಧಿಕಾರಿ ಇವರಿಬ್ಬರ ನಡುವೆ 2021ರ ಚುನಾವಣೆಯಲ್ಲೂ ಸಹ ಪರಸ್ಪರ ಸ್ಪರ್ಧೆ ಆಗಿತ್ತು. ಅವತ್ತು ನಂದಿಗ್ರಾಮದಲ್ಲಿ ಮಮತಾ ಬ್ಯಾನರ್ಜಿ ಮತ್ತು ಸುವೇಂದು ಅಧಿಕಾರಿ ಸ್ಪರ್ಧೆಯನ್ನು ಮಾಡಿದರು. ಆ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಗೆಲುವನ್ನು ಸಾಧಿಸಿದರು. ಈಗ ಭಾವನಿಪುರದಲ್ಲಿ ಮತ್ತೆ ಇವರಿಬ್ಬರ ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಹಾಗಾಗಿ ತುಂಬ ಹಣಾಹಣಿಯ ಕಣ ಆಗಿದೆ. ಮತ್ತು ಇಡೀ ಪಶ್ಚಿಮ ಬಂಗಾಳ ಚುನಾವಣೆ ಬಗ್ಗೆ ಭಾಳಷ್ಟು ಕುತೂಹಲ ಇದೆ. ನರೇಂದ್ರ ಮೋದಿಯವರು ಅಂತೂ ನಿರಂತರವಾಗಿ ಸತತ ಅಲ್ಲಿ ಪ್ರಚಾರವನ್ನು ಮಾಡಿ ಭಾವುಕರಾಗಿ ಕಣ್ಣೀರನ್ನು ಸುರಿಸಿದರು. 4ನೇ ತಾರೀಕು ನಾನು ಬರ್ತೇನೆ, ಇಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ BJP ಅಧಿಕಾರಕ್ಕೆ ಬರುತ್ತೆ ಅಂತ ಭಾಳ ವಿಶ್ವಾಸದಿಂದ ಅವರು ಮಾತನಾಡಿ ಹೋಗಿದ್ದಾರೆ ನರೇಂದ್ರ ಮೋದಿ. ಆದರೆ ಮಮತಾ ಬ್ಯಾನರ್ಜಿಯವರು ಸಹ ಯಾವುದೇ ಒಂದು ಇದನ್ನು ಬಿಟ್ಟಿಲ್ಲ. ಅವರು ಜೈ ಬಾಂಗ್ಲಾ ಅಂತ ಘೋಷಣೆ ಏನಿದೆ, ಬಾಂಗ್ಲಾ ಅಸ್ಮಿತೆ ಅದನ್ನು ಮುಂದಿಟ್ಟು ಚುನಾವಣಾ ಕಣದಲ್ಲಿ ಚುನಾವಣೆ ಎದುರಿಸ್ತಾ ಇದ್ದಾರೆ. ಹಾಗಾಗಿ ಈ ಹಿಂದೆ ಏನು ಒಂದು 70-77 ಸ್ಥಾನಗಳನ್ನು BJP ಗೆದ್ದಿತ್ತು. ಬಹುಮತದಲ್ಲಿ ತೃಣಮೂಲ ಕಾಂಗ್ರೆಸ್ ಗೆದ್ದು ಅಧಿಕಾರಕ್ಕೆ ಬಂದಿತ್ತು. ಆದರೆ ಈ ಬಾರಿ ಯಾವ ರೀತಿ ಆಗುತ್ತೆ, ಏನಾಗುತ್ತೆ ಅಂತ ನೋಡಬೇಕಾಗಿದೆ. ದಕ್ಷಿಣ ಬಂಗಾಳ ಪ್ರದೇಶ ತೃಣಮೂಲ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಇರ್ತಕ್ಕಂಥ ಪ್ರದೇಶ ಅಂತ ಹೇಳ್ತಾರೆ. ಅಂತಿಮ ಹಂತದ ಫಲಿತಾಂಶದಲ್ಲಿ ಈಗೇನು ಚುನಾವಣೆ ನಡೀತಾ ಇದೆ ದಕ್ಷಿಣ ಬಂಗಾಳ, ಇಲ್ಲಿ ಬರ್ತಕ್ಕಂಥ ಫಲಿತಾಂಶ ಭಾಳ ಪ್ರಮುಖವಾದ್ದು. 2021ರ ಚುನಾವಣೆಯಲ್ಲಿ TMC 123 ಸ್ಥಾನಗಳನ್ನು ಈ ದಕ್ಷಿಣ ಬಾಂಗ್ಲಾದಲ್ಲಿ ಗೆದ್ದಿತ್ತು. BJP 18 ಸ್ಥಾನಗಳನ್ನು ಮಾತ್ರ ಗೆದ್ದಿತ್ತು. ಹಾಗಾಗಿ ಈ ದಕ್ಷಿಣ ಬಂಗಾಳದಲ್ಲಿ ಹೆಚ್ಚು ಸ್ಥಾನವನ್ನು ಪಡಿಬೇಕು ಅಂತಕ್ಕಂಥ BJPಯ ಗುರಿಯಾಗಿದೆ. ಅದಕ್ಕೆ ಭಾಳ ತೀವ್ರವಾದಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾಗಿ ಈ ಎರಡನೇ ಹಂತದ ಚುನಾವಣೆ ಏನಿದೆ, ಎರಡನೇ ಹಂತದ ಚುನಾವಣೆ ಒಂದು ರೀತಿ ಯಾರು ಅಧಿಕಾರಕ್ಕೆ ಬರ್ತಾರೆ ಪಶ್ಚಿಮ ಬಂಗಾಳದಲ್ಲಿ ಅಂತ ನಿರ್ಧಾರ ಮಾಡ್ತಕ್ಕಂಥ ಚುನಾವಣೆ ಆಗಿದೆ ಇದು.